ಮ್ಯಾಗಿ ಅಂದರೆ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಇಷ್ಟ. ಆದರೆ ಇದೇ ಮ್ಯಾಗಿಗೆ ಒಂದಿಷ್ಟು ತರಕಾರಿಗಳನ್ನು ಸೇರಿಸಿ ಈ ರೀತಿ ಮಾಡಿದರೆ ರುಚಿ ಇನ್ನೂ ಡಬಲ್ ಆಗುತ್ತದೆ. ಹಾಗಾದರೆ ಇವತ್ತು ಮನೆಯಲ್ಲೇ ಸಿಗುವ ತರಕಾರಿಗಳನ್ನು ಬಳಸಿ ತುಂಬ ಸುಲಭವಾಗಿ ಮತ್ತು ತುಂಬ ಟೇಸ್ಟಿಯಾಗಿ ವೆಜಿಟೇಬಲ್ ಮ್ಯಾಗಿ ಮಾಡೋಣ ಬನ್ನಿ. ತುಂಬ ಸಿಂಪಲ್. ಹಾಗೆಯೇ ಈ ಮ್ಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಇವತ್ತು ಅಡುಗೆಗೆ ಬೇಕಾಗಿರುವ ಕ್ಯಾರೆಟ್, ಬೀನ್ಸ್, ಈರುಳ್ಳಿ ಮತ್ತು ಟೊಮೆಟೊವನ್ನು ಮೊದಲೇ ಕಟ್ ಮಾಡಿ ರೆಡಿ ಮಾಡಿಕೊಂಡಿದ್ದೇನೆ. ಇವುಗಳ ಜೊತೆಗೆ ಅಡುಗೆಗೆ ಬೇಕಾಗಿರುವ ಇನ್ನೂ ಕೆಲವು ಸಾಮಗ್ರಿಗಳನ್ನು ಸೇರಿಸಿ ಮ್ಯಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಬನ್ನಿ ಅಡುಗೆ ಶುರು ಮಾಡೋಣ. ಈಗ ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಟು ಬಾಣಲೆ ಚೆನ್ನಾಗಿ ಬಿಸಿಯಾದ ನಂತರ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ 1 ಸ್ಪೂನ್ ಜೀರಿಗೆ ಹಾಕಿ ಜೀರಿಗೆ ಸಿಡಿದು ಒಗ್ಗರಣೆ ಚೆನ್ನಾಗಿ ಬಂದ ನಂತರ ಕರಿಬೇವನ್ನು ಹಾಕಿ ಮೊದಲೇ ಕಟ್ ಮಾಡಿಕೊಂಡಿರುವ ಈರುಳ್ಳಿಯನ್ನು ಹಾಕೋಣ. ಈರುಳ್ಳಿ ಸ್ವಲ್ಪ ಮೃದುವಾಗಿ ಚೆನ್ನಾಗಿ ಬಣ್ಣ ಬದಲಾಗುವವರೆಗೂ ಫ್ರೈ ಮಾಡಿಕೊಳ್ಳಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಮುಂದಿನ ಸಾಮಗ್ರಿಗಳನ್ನು ಸೇರಿಸುತ್ತಾ ಹೋಗೋಣ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಈಗ ಬಟಾಣಿ, ಕಟ್ ಮಾಡಿಕೊಂಡಿರುವ ಕ್ಯಾರೆಟ್ ಮತ್ತು ಬೀನ್ಸನ್ನು ಸೇರಿಸೋಣ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಳ್ಳಬೇಕು. ತರಕಾರಿಗಳು ಸ್ವಲ್ಪ ಬೇಯುತ್ತಾ ಮಸಾಲೆಯ ರುಚಿ ಚೆನ್ನಾಗಿ ಒಳಗೆ ಸೇರಿಕೊಳ್ಳುವಂತೆ ಫ್ರೈ ಮಾಡಿಕೊಳ್ಳಬೇಕು. ಹೀಗೆ ಫ್ರೈ ಮಾಡಿದಾಗ ತರಕಾರಿಗಳ ರುಚಿ ಮತ್ತು ಫ್ಲೇವರ್ ಇನ್ನಷ್ಟು ಚೆನ್ನಾಗಿ ಬರುತ್ತದೆ. ಈಗ ಫ್ರೈ ಮಾಡಿರುವ ತರಕಾರಿಗಳು ಒಳಗಿನಿಂದ ಚೆನ್ನಾಗಿ ಬೇಯಲು ಮುಚ್ಚಳ ಮುಚ್ಚಿ 2 ನಿಮಿಷಗಳ ಕಾಲ ಬೇಯಿಸಿಕೊಳ್ಳಿ. ಹೀಗೆ ಮಾಡುವುದರಿಂದ ಕ್ಯಾರೆಟ್, ಬೀನ್ಸ್, ಬಟಾಣಿ ಚೆನ್ನಾಗಿ ಬೇಯುತ್ತದೆ. 2 ನಿಮಿಷಗಳ ನಂತರ ಮುಚ್ಚಳ ತೆಗೆದು ತರಕಾರಿಗಳನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಸ್ವಲ್ಪ ಅರಿಶಿಣ ಹಾಕಿ ಅರಿಶಿಣ ಎಲ್ಲ ತರಕಾರಿಗಳಿಗೆ ಸಮಾನವಾಗಿ ಸೇರಿಕೊಳ್ಳುವಂತೆ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಇದಕ್ಕೆ ಕಟ್ ಮಾಡಿಕೊಂಡಿರುವ ಟೊಮೆಟೊವನ್ನು ಹಾಕಿ ತರಕಾರಿಗಳ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಮುಚ್ಚಳ ಮುಚ್ಚಿ ಟೊಮೆಟೊ ಚೆನ್ನಾಗಿ ಮೆತ್ತಗಾಗುವವರೆಗೆ 5 ನಿಮಿಷಗಳ ಕಾಲ ಬೇಯಿಸಿಕೊಳ್ಳಿ. 5 ನಿಮಿಷಗಳ ನಂತರ ಮುಚ್ಚಳ ತೆಗೆದು ಟೊಮೆಟೊ ಮತ್ತು ತರಕಾರಿಗಳು ಚೆನ್ನಾಗಿ ಬೆರೆತುಕೊಳ್ಳುವಂತೆ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ 2 ಮ್ಯಾಗಿ ಪ್ಯಾಕೆಟ್ಗಳ ಜೊತೆ ಬಂದಿರುವ ಮಸಾಲಾ ಪ್ಯಾಕೆಟ್ಗಳನ್ನು ತೆಗೆದು ಅದರಲ್ಲಿರುವ ಮಸಾಲೆಯನ್ನು ಫ್ರೈ ಮಾಡಿರುವ ತರಕಾರಿಗಳಿಗೆ ಹಾಕಿಕೊಳ್ಳಿ. ಮಸಾಲೆ ಎಲ್ಲ ಕಡೆ ಚೆನ್ನಾಗಿ ಹರಡುವಂತೆ ಹಾಕಿ. ಈ ಹಾಕಿರುವ ಮ್ಯಾಗಿ ಮಸಾಲೆ ತರಕಾರಿಗಳ ಜೊತೆ ಚೆನ್ನಾಗಿ ಬೆರೆಯುವಂತೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮಸಾಲೆ ಎಲ್ಲ ತರಕಾರಿಗಳಿಗೂ ಸಮವಾಗಿ ಸೇರಿಕೊಂಡು ಒಳ್ಳೆಯ ಪರಿಮಳ ಬರುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ 2 ಚಿಕ್ಕ ಮ್ಯಾಗಿ ಪ್ಯಾಕೆಟ್ಗಳನ್ನು ತೆಗೆದುಕೊಳ್ಳಿ. 2 ಪ್ಯಾಕೆಟ್ ಮ್ಯಾಗಿಗೆ ಸರಿಯಾದ ಅಳತೆಯಲ್ಲಿ 2 ಗ್ಲಾಸ್ ನೀರನ್ನು ಹಾಕಿ ಮ್ಯಾಗಿ ಚೆನ್ನಾಗಿ ಬೇಯಲು ನೀರಿನ ಅಳತೆ ಸರಿಯಾಗುವುದು ತುಂಬ ಮುಖ್ಯ. ಅದಕ್ಕೆ 2 ಪ್ಯಾಕೆಟ್ಗಳಿಗೂ ಅಳತೆಗೆ 2 ಗ್ಲಾಸ್ ನೀರನ್ನು ಹಾಕಿಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಟೀ ಸ್ಪೂನ್ ಸಕ್ಕರೆಯನ್ನು ಸೇರಿಸಿ ಎಲ್ಲವೂ ಚೆನ್ನಾಗಿ ಬೆರೆತು ಉಪ್ಪು ಮತ್ತು ಸಕ್ಕರೆ ಸಮನಾಗಿ ಸೇರಿಕೊಳ್ಳುವಂತೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಮುಚ್ಚಳ ಮುಚ್ಚಿ 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಯಲು ಬಿಡೋಣ. ಈಗ 5 ನಿಮಿಷಗಳ ನಂತರ ಮುಚ್ಚಳ ತೆಗೆದು ನೋಡಿದರೆ ನೀರು ಚೆನ್ನಾಗಿ ಕುದಿದು ಬರುತ್ತಿರುವುದು ಕಾಣುತ್ತಿದೆ. ಈಗ ಇದಕ್ಕೆ ಅರ್ಧ ಹೋಳು ನಿಂಬೆಹಣ್ಣಿನ ರಸವನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಮ್ಯಾಗಿಯನ್ನು ಕೈಯಲ್ಲಿ ಮುರಿದು ಕುದಿಯುತ್ತಿರುವ ನೀರಿಗೆ ಹಾಕಿಕೊಳ್ಳಿ. ಮ್ಯಾಗಿ ಚೆನ್ನಾಗಿ ಬೇಯುವಂತೆ ಎಲ್ಲವೂ ಸರಿಯಾಗಿ ಬೆರೆತುಕೊಳ್ಳುವವರೆಗೂ ನಿಧಾನವಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮ್ಯಾಗಿಯನ್ನು ಹಾಕಿದ ನಂತರ ಮತ್ತೊಮ್ಮೆ ಮುಚ್ಚಳ ಮುಚ್ಚಿ 5 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಿಕೊಳ್ಳಿ. 5 ನಿಮಿಷಗಳ ನಂತರ ಮುಚ್ಚಳ ತೆಗೆದು ಮ್ಯಾಗಿ ಮತ್ತು ತರಕಾರಿಗಳು ಚೆನ್ನಾಗಿ ಬೆರೆತುಕೊಳ್ಳುವಂತೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಕಟ್ ಮಾಡಿಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಮುಚ್ಚಳ ಮುಚ್ಚಿ ಸ್ಟವ್ ಆಫ್ ಮಾಡಿ. ಇಷ್ಟು ಮಾಡಿದರೆ ನಮ್ಮ ತರಕಾರಿ ಮ್ಯಾಗಿ ರೆಡಿಯಾಗುತ್ತದೆ. ಇವತ್ತು ನಾವು ತುಂಬ ಸುಲಭವಾಗಿ ತರಕಾರಿಗಳನ್ನು ಹಾಕಿ ತುಂಬ ಟೇಸ್ಟಿಯಾಗಿ ಮ್ಯಾಗಿ ಮಾಡಿದ್ದೇವೆ. ಮನೆಯಲ್ಲಿ ತರಕಾರಿಗಳನ್ನು ಬಳಸಿ ಈ ರೀತಿ ಮ್ಯಾಗಿ ಮಾಡಿದರೆ ತುಂಬ ರುಚಿಯಾಗಿರುತ್ತದೆ. ನೀವು ಕೂಡ ಈ ರೆಸಿಪಿಯನ್ನು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೆ ಹೇಗಾಯಿತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಮತ್ತೆ ಇನ್ನೊಂದು ರುಚಿಯಾದ ರೆಸಿಪಿಯೊಂದಿಗೆ ಸಿಗೋಣ. ಬಾಯ್ ಬಾಯ್.